ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಟ್ರಾಫಿಕ್ ಅನ್ನುವಂಥದ್ದು, ಅದು ಎಸ್ಪೆಷಲಿ ಬೆಂಗಳೂರು ಅಂತಹ ನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಶುರುವಾಗ್ತಿದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಕೆಲಸದವರಾಗಿರ್ಬೋದು, ಕೆಲಸ ಮಾಡ್ತಿರುವಂಥವ್ರಾಗಿರ್ಬೋದು, ಏನಪ್ಪಾ ಇದು ಟ್ರಾಫಿಕ್ ಈ ಲೆವೆಲಿಗೆ, ಅಯ್ಯೋ ನಮ್ಮ ಅರ್ಧ ಜೀವನ ಟ್ರಾಫಿಕಲ್ಲೇ ಕಳೆದು ಬಿಡ್ತೀವಿ ಅಂತ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಕೇಳಿರ್ತೀವಿ. ಜೊತೆಗೆ ನಾವು ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ತಾಸುಗಟ್ಲೆ ಆಗುತ್ತೆ. ಯಾಕೆ ಅಂದ್ರೆ ರೀಸನ್ ಈ ಟ್ರಾಫಿಕ್. ಸೊ ಈ ಟ್ರಾಫಿಕ್ ಯಾವೆಲ್ಲ ಕಾರಣಗಳಿರ್ಬೋದು? ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ ಬೆಂಗಳೂರು ಅಂತಹ ನಗರದಲ್ಲಿ. ಟ್ರಾಫಿಕ್ ಸಹಜವಾಗಿ ಆಗುತ್ತೆ, ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಕೂಡ ಇಲ್ಲಿ ನೆಲೆಸಿರ್ತಾರೆ, ಬಹಳಷ್ಟು ಜನ ಜಾಬ್ಗೆ ಹೋಗ್ತಿರ್ತಾರೆ. ಸೊ ಯಾವೆಲ್ಲ ಕಾರಣಗಳಿರ್ಬೋದು? ಇಷ್ಟೊಂದು ಟ್ರಾಫಿಕ್ ಆಗ್ತಿರೋದಕ್ಕೆ ಏನು ಕಾರಣಗಳಿರ್ಬೋದು ನನಗನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದು ಮನೆಯಲ್ಲಿ ನಾಲ್ಕು ಗಾಡಿಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ಕೂಡ ಟ್ರಾಫಿಕ್ಗೆ ಇದೆಲ್ಲವೂ ಕೂಡ ಕಾರಣ ಆಗ್ತಿದೆನಾ? ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ, ಟ್ರಾಫಿಕ್ ನಿಯಂತ್ರಣ ಮಾಡ್ಬೇಕಂದ್ರೆ ಯಾವೆಲ್ಲ ರೂಲ್ಸ್ ಗಳನ್ನ ತರಬೇಕು? ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ, ಅದನ್ನ ನಿಯಂತ್ರಣ ಮಾಡಬೇಕು, ತಡೆಗಟ್ಟಬೇಕು ಅಂದ್ರೆ ಗೌರ್ಮೆಂಟ್ ಅವರು ಯಾವ ರೀತಿ ರೂಲ್ಸ್ ತರಬೇಕು? ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಒಂದೊಂದು ಮನೆಗಳಲ್ಲಿ ನಾಲ್ಕು ಗಾಡಿಗಳಿರುತ್ತೆ. ಸೊ ಏನ್ ಹೇಳ್ತೀರಿ? ಯಾವುದೇ ಒಬ್ಬ ಮನುಷ್ಯ ವೆಹಿಕಲ್ಸ್ನ ತಗೊಳ್ತಾನಲ್ಲ, ಕಂಪ್ಲೀಟ್ಲಿ ಮನೆಯಲ್ಲಿ 6 ಜನ ಇದ್ದರೆ ಒಬ್ಬರಿಗೆ ಮಾತ್ರ ಅವಕಾಶ ಕೊಡಬೇಕು. 6 ಜನ ಇದ್ದರೆ 6 ಜನಕ್ಕೆ ವೆಹಿಕಲ್ಸು ಕಂಪಲ್ಸರಿ ಕೊಡಂಗಿಲ್ಲ, ಕೊಡಬಾರ್ದು. ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಈ ಸಮಸ್ಯೆ ಯಾವತ್ತಿಗೂ ಬಗೆಹರಿಯೋದಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ ಸರ್ಕಾರಕ್ಕೆ ಏನು ಬೇಕು ಗೊತ್ತಾ? 10 ಗಾಡಿನೂ ಅವನು ರಿಲೀಸ್ ಮಾಡ್ತಾನೆ, ಏನಕ್ಕಂದ್ರೆ ಅವನಿಗೆ ದುಡ್ಡು ಬರುತ್ತಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸರ್ಕಾರ ಏನು ಮಾಡಬೇಕು ಅಂದರೆ ಕಂಪ್ಲೀಟ್ಲಿ RTOಗಳಿಗೆ ಬ್ಯಾನ್ ಮಾಡಬೇಕು. ಯಾವುದೇ ವೆಹಿಕಲ್ಸ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಈಗೇನು ವೆಹಿಕಲ್ಸ್ ಇದೆಯೇ ಅದನ್ನೇ ಮೇಂಟೆನೆನ್ಸ್ ಮಾಡೋದಕ್ಕೆ ಹೇಳಬೇಕಾಗುತ್ತೆ. ಸರ್ಕಾರಗೆ ಏನು ಮಾಡುತ್ತೆ? ಅವನಿಗೆ ದುಡ್ಡು ಬೇಕು. ಫ್ರೀ ಅಂತೂ ನಂಬರ್ 1 ಫ್ರೀ ಬಿಟ್ಟಿದ್ದಾರಲ್ಲ. ಫ್ರೀ ಬಿಟ್ಮೇಲೆ ಇಡೀ ಕರ್ನಾಟಕನೇ ನಂಬರ್ 1 ವರ್ಸ್ಟಲ್ಲಿದೆ. ಫ್ರೀ ಬಿಡೋದ್ರಿಂದ ಮಹಿಳೆಯರಿಗೆ ಅನುಕೂಲ ಇದೆ, ಇಲ್ಲ ಅಂತಿಲ್ಲ. ಆದರೆ ಈ ಮಹಿಳೆಯರನ್ನ ಯಾರು ಸಂರಕ್ಷಣೆ ಮಾಡ್ತಾ ಇರೋದಂದರೆ ಎಲ್ಲ ಪುರುಷರು. ಯಾಕಂದರೆ ಬೆಂಕಿಪಟ್ಟಣದಿಂದ ಹಿಡ್ಕೊಂಡು ಉಗಿಪಟ್ಟಣವರೆಗೂ ಸಹ ನಮಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಎಲ್ಲ ಪುರುಷರ ಕಡೆಯಿಂದ ಹಣನ ವಸೂಲಿ ಮಾಡ್ತಾ ಇದ್ದಾರೆ. ನಾವೇನು ಸಿದ್ದರಾಮಯ್ಯನಿಗೆ ಉಚಿತವಾಗಿ ಕೊಡು ಅಂತ ಹೇಳಿಲ್ಲ, ಅವರು ಸಿದ್ದರಾಮಯ್ಯನ ಜೋಬಿಂದ ಕೊಡ್ತಾ ಇಲ್ಲ. ನಮ್ಮ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ನಿಂತೋಗ್ಬೇಕು. ನಮಗೆ ಮೋದಿ ಸರ್ಕಾರ ಬೇಕು, ಯಡಿಯೂರಪ್ಪ ಬೇಕು. ನಮಗೆ ಯಡಿಯೂರಪ್ಪ ಬರಬೇಕು, ನಮಗೆ BJP ಸರ್ಕಾರ ಬೇಕು. ಫ್ರೀ ಅನ್ನೋದು ಕಂಪ್ಲೀಟ್ಲಿ ರದ್ದು ಮಾಡಿದ್ರೆ ಕರ್ನಾಟಕ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ. ಈ ಫ್ರೀ ಸ್ಕೀಮ್ ಇದ್ದರೆ ಕರ್ನಾಟಕ ಯಾವತ್ತಿಗೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಷ್ಟವಾಗಿ ಇಷ್ಟ ಆಗಲಿಲ್ಲ. ಉಚಿತವಾಗಿ ಯಾವುದೇ ಒಂದು ಉಚಿತ ಸ್ಕೀಮ್ ನಮಗೆ ಬೇಕಾಗಿಲ್ಲ, ಮಹಿಳೆಯರಿಗೂ ಬೇಕಾಗಿಲ್ಲ, ಪುರುಷರಿಗೂ ಬೇಕಾಗಿಲ್ಲ. ಉಚಿತವಾಗಿ ಯಾರಿಗೆ ಕೊಡಿ? ಹಿರಿಯ ನಾಗರಿಕರಿಗೆ ಕೊಡಿ, 60 ವರ್ಷ ಮೇಲ್ಪಟ್ಟಿರೋರಿಗೆ ರಿಯಾಯಿತಿನಲ್ಲಿ ಕೊಡಿ. ಸಾರಿಗೆನಲ್ಲಿ ಓಡಾಡೋದಕ್ಕೆ ರಿಯಾಯಿತಿ ಕೊಡಿ, ಅದನ್ನು ಒಪ್ಕೊಳ್ತೀವಿ. ಅದು ಬಿಟ್ಬಿಟ್ಟು ಒಂದು ಉದಾಹರಣೆಗೆ ಹೆಣ್ಮಕ್ಳಿಗೆ ಉಚಿತ ಅಂತ ಇದ್ದೀರಲ್ಲ, ಸಾಹುಕಾರರು ಉಚಿತವಾಗಿ ಓಡಾಡ್ತಾ ಇದ್ದಾರೆ, ಬಡವರು ಉಚಿತವಾಗಿ ಓಡಾಡ್ತಾ ಇದ್ದಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೀನು ನಿಜವಾಗ್ಲೂ ಬಡವರಿಗೆ ಸಾರಿಗೆನ ಉಚಿತ ಕೊಡಬೇಕು ಅಂದ್ಕೊಂಡಿದ್ರೆ ತೀರಾ ಕಡು ಬಡವರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಒಂದು ರಿಯಾಯಿತಿ ದರದಲ್ಲಿ ಒಂದು ಅವಕಾಶ ಮಾಡಿಕೊಡಿ. ಅಷ್ಟಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅಷ್ಟೇ ಮೇಡಮ್, ನಾವು ಹೇಳೋದು ಅಷ್ಟೇ. ಹೌದು, ಅದು ಬೇಡ ಅಂದ್ಬಿಟ್ಟು ನಾವಾಗ ಕೇಳಿಲ್ಲ. ಅದಕ್ಕೆ ಮುಂದಕ್ಕೆ ಹೆವಿ ಸಾಲ ಆಗ್ತದೆ, ಮುಂದಿನ ಮಕ್ಳಿಗೆ ಭಾರಿ ಕಷ್ಟ ಆಗ್ತದೆ. ಈ ಫ್ರೀ ಸ್ಕೀಮ್ಗಳು ತೆಗಿಬೇಕು ಫಸ್ಟು. ನಮ್ಗೆ ಈ ಸಿದ್ದರಾಮಯ್ಯ ಸರ್ಕಾರ ಬೇಕಾಗಿಲ್ಲ. ಈ ಥರ ಇಟ್ಟರೆ ರೇಟ್ಗಳು ಜಾಸ್ತಿ ಆಗ್ಬಿಟ್ರು ಮುಂದಿನ ಮಕ್ಕಳಿಗೆ ದೇಶ ಅಭಿವೃದ್ಧಿ ಆಗೋದು ಭಾರಿ ಕಷ್ಟ ಆಗ್ತದೆ. GST ಇಂದನೂ ಕೂಡ ತುಂಬಾ ಅನಾನುಕೂಲ ಆಗಿದೆ. ಬರೀ ಸಿದ್ದರಾಮಯ್ಯ ಒಬ್ಬರ ಮೇಲೆ ಏನು ಪ್ರಯೋಜನ? GST ಇಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ GST ಕೂಡ ಅಷ್ಟೇ ಇದಾಗಿದೆ. GST ಕೂಡ ಪರಿಷ್ಕರಣೆ ಮಾಡಿ ಅದನ್ನು ಕೂಡ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು.
ಸಿದ್ದರಾಮಯ್ಯ ಗೌರ್ಮೆಂಟ್ ಇರಬೇಕು. ನಮಗೆ ಸೀನಿಯರ್ ಸಿಟಿಜನ್ಗೆ ಏನು ಅಧಿಕಾರ, ನಮ್ಗೇನು ಕೊಟ್ಟಿದ್ದಾನೆ ಅವನು? ಸೀನಿಯರ್ ನಾವು, ನಮ್ಗೇನಿದೆ? 80 ಆಯಿತು, ಏನಿದೆ? ಏನು ಆದಾಯ ನಮಗೆ? ಹಾಂ ಸರ್, ನಮ್ಗೇನು ಫ್ರೀ ಇದೆ? ನಮ್ಗೇನು ಫ್ರೀ ಇದೆ ಹೇಳಿ? ಏನು ಫ್ರೀ ಐತೆ? ಏನೂ ಇಲ್ಲ. ಬೆಳಗ್ಗೆ ಎದ್ರೆ ಒಂದು ಬಸ್ 80% ಅವರೇ ಇರ್ತಾರೆ, ಲೇಡೀಸೇ. ಬೈಕಬೇಡಿ, ನಮಗೆ ಸೀಟ್ ಸಿಗಲ್ಲ. ನಮಗೆ ಸೀಟ್ ಸಿಗಲ್ಲ. ನಾವು ನಿಂತ್ಕೊಂಡು ಹೋಗ್ತೀವಿ ಕಾಸು ಕೊಟ್ಬಿಟ್ಟು. ಇದು ಯಾವ ನ್ಯಾಯ ಅಲ್ಲವ್ರ? ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ traffic ಕೂಡ ಜಾಸ್ತಿ ಆಗಿದೆ. ಎಲ್ಲ ಅಷ್ಟೇ. ಇವ್ರು ಬಂದ್ರೇ ಪುಡಾರಿಗಳು ಜಾಸ್ತಿ. ಇವ್ರು ಬಂದ್ರೆ, ಈ ಸರ್ಕಾರ ಬಂದ್ರೆ ಪುಡಾರಿಗಳು ಜಾಸ್ತಿ. ಎಲ್ಲ ಚಾಕು ಚೂರಿ ಇಂಥದ್ದೇ. ಇನ್ನೊಂದು ವ್ಯಕ್ತಪಡಿಸೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಈ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ತುಂಬ ಹಗರಣಗಳು ನಡೀತಾ ಇದೆ. ಏನದು ಹಗರಣ ಅಂದರೆ, ಮೂತ್ರ ವಿಸರ್ಜನೆಯಿಂದ ಹಿಡ್ಕೊಂಡು ಇಲ್ಲಿ ಇರೋವಂಥ ಮಳಿಗೆಗಳಲ್ಲಿ ದುಪ್ಪಟ್ಟು ಹಣವನ್ನು ಪಡೆಯುತ್ತಿದ್ದಾರೆ. ನಾನು ಖುದ್ದಾಗಿ ವೈಯಕ್ತಿಕವಾಗಿ ದೂರನ್ನು ಕೊಟ್ಟಿರುವೆನು. ಆದರೂ ಸಹ ಇಲ್ಲಿರುವವರು ಯಾವುದೇ ಒಬ್ಬ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ. ಎಲ್ಲರೂ ಸಹ ಈ ಸಂಸ್ಥೆಯಲ್ಲಿ BMTC ಸಂಸ್ಥೆಯಲ್ಲಿ ಇರುವ ಅಧಿಕಾರಿಗಳೇನೇ ಸಹ ಲಂಚಕ್ಕೆ ಆಸೆ ಪಟ್ಟು ಯಾವುದೇ ಮಳಿಗೆಗಳು ಮತ್ತು ಇನ್ನು ಇಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಸಕ್ರಮಗಳನ್ನು ತಡೆಗಟ್ಟದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ ಬಯಸ್ತಾ ಇದ್ದೀನಿ. ಏನೋ ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಆದರೆ ಸೆಂಟ್ರಲ್ನವ್ರು ಏನು ಮಾಡಿದ್ದಾರೆ? ಸೆಂಟ್ರಲ್ ಏನು ಮಾಡಿದ್ದಾರೆ? ಅಲ್ಲ, 20 ವರ್ಷದಿಂದ ಏನು ಕಿತ್ತು ಉಡ್ಡಾಕಿದ್ದಾರೆ ಕೇಳಿ. ಅದು ನಾವು ಹೇಳ್ತಾ ಇರೋದು. ಈಗ ಟ್ರಾಫಿಕ್ ಆಗ್ತಿದ್ದಾರೆ ಬೆಂಗಳೂರಲ್ಲಿ, ಟ್ರಾಫಿಕ್ ಇನ್ನೊಂದು ಜನ ಜಾಸ್ತಿ ಆಗ್ತಾ ಇದ್ದಾರೆ, ಟ್ರಾಫಿಕ್ ಆಗ್ತಾ ಇದೆ. ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಹೊರಗಡೆಯಿಂದ ಬರ್ತಾರೆ. ಇಲ್ಲಿ ಈಗ ನಾರ್ತ್ ಇಂಡಿಯನವರೆಲ್ಲ ಸೌತ್ ಇಂಡಿಯಾಗೆ ಬಂದ್ಬಿಟ್ರು. ಹಿಂಗೆ ಟ್ರಾಫಿಕ್ ಆಗ್ತೀರಿ, ಏನಾಗ್ತದೆ? ನಾರ್ತ್ ಇಂಡಿಯನ್ ಚೆನ್ನಾಗಿ ಮಾಡಿದರೆ ಅವ್ರು ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ರು? ಅದು ನಾವು ಯೋಚನೆ ಮಾಡಬೇಕು. ನಾರ್ತ್ ಇಂಡಿಯಾದಲ್ಲಿ ತಿನ್ನೋಕ್ಕಿಲ್ಲ, ಎಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಹಿಂದಿನವ್ರು ಬಂದ್ಬಿಟ್ಟು ನಮಗೆ ಕನ್ನಡದವ್ರಿಗೆ ಎಲ್ರಿಗೂ ಕೆಲಸ ಇಲ್ದಿರ ಮಾಡ್ತಾ ಇದ್ದಾರೆ. ಅದನ್ನು ನಾವು ಯೋಚನೆ ಮಾಡಬೇಕು. ರೋಡ್ ವೈಡ್ಸ್ ಆಗಿರ್ಬೋದು, ಮತ್ತೊಂದು ಏನಂತಂದರೆ ಕಮರ್ಷಿಯಲ್ ವೆಹಿಕಲ್ಸ್ಗೆ ಒಂದು ಬೇರೆ ದಾರಿ ಮಾಡಿಕೊಡ್ಬೇಕು. ಮತ್ತು ಈ ಸಾರಿಗೆ ಈ ಸಂಸ್ಥೆಗಳಿಗೆ ಏನಿದೆ, ಈ KSRTC ಆಗಿರ್ಬೋದು, BMTC ಆರ್ ಎನಿ ಅದರ್ಸ್ ಡಿಪಾರ್ಟ್ಮೆಂಟ್, ಇವರಿಗೆ ಒಂದು ಮಾರ್ಗವನ್ನು ಕೊಡಬೇಕು. ಮತ್ತೊಂದು ಏನಂತಂದರೆ, ಈಗ ಫ್ರೀ ಏನು ಕೊಟ್ಟಿದ್ದಾರೆ ಅದು ತುಂಬ ಅನ್ನೆಸೆಸರಿ ಅಂತ ಅನಿಸ್ತಾ ಇದೆ. ಬೇರೆ ಎಲ್ಲ ಯೋಜನೆಗಳು ಒಳ್ಳೆಯ ಯೋಜನೆ ಇದೆ, ಬಟ್ ಇದು ಬಸ್ ಫ್ರೀಯಿಂದ ಏನಾಗ್ತಾ ಇದೆ ಅಂತಂದರೆ ದಿನನಿತ್ಯ ಓಡಾಡೋರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅನ್ನೆಸೆಸರಿಯಾಗಿ ಮಹಿಳೆಯರು ಮನೆಯಿಂದ ಆಚೆ ಬರದೇ ಇರುವಂಥ ಹಳ್ಳಿಗಳ ಮಹಿಳೆಯರು ಇವತ್ತು ಇಡೀ ರಾಜ್ಯನ ಸುತ್ತಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ, ಸ್ಥಳೀಯರು ಈಗ ಫಾರ್ ಎಕ್ಸಾಂಪಲ್ಲು ಮೆಜೆಸ್ಟಿಕ್ನಿಂದ ನಾವು ಮೈಸೂರು ರೋಡ್ ಹೋಗ್ಬೇಕಾದ್ರೆ ಅವಾಗ ನಮಗೆ 40 ನಿಮಿಷದಲ್ಲಿ ಹೋಗ್ತಿದ್ವಿ. ಇವತ್ತು 1.5 ಅವರ್ ಆದ್ರೂ ನಾವು ಹೋಗೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನಮ್ಮ ಬಸ್ ಸರಿಯಾಗಿ ಸಿಗ್ತಾ ಇಲ್ಲ. ಸಿಕ್ಕರು ಅದರಲ್ಲಿ ಜನರ ಒಂದು ಜಾಸ್ತಿ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ, ಇದೊಂದು ಯೋಜನೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮತ್ತು ಸಾರಿಗೆ ಏನಂತಾರೆ, ಆಟೋ ಮತ್ತು ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಅವರಿಗೆ ತುಂಬ ಅವ್ರಿಗೆ ಕಷ್ಟ ಆಗ್ತಾ ಇದೆ ಕುಟುಂಬ ನಡೆಸೋಕ್ಕೆ. ಜಾಸ್ತಿ ಪಾಪ್ಯುಲೇಷನ್ ಇದೆಯಲ್ಲ, ಅದಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಎಲ್ಲ ಒಂದ್ ಕಡೆ ಬಹಳ ಜನ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಫ್ರೀ ಬಸ್ ಬಿಟ್ರು, ಅದಾದ್ಮೇಲೆ ಬಸ್ಗಳ ಸಂಖ್ಯೆ ಜಾಸ್ತಿ ಆಯ್ತು, ಅದಕ್ಕೆ ಟ್ರಾಫಿಕ್ ಆಯ್ತು ಅಂತ. ಅವ್ರ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ಕಾರ ಗೀರ್ಕಾರ ಏನಿಲ್ಲ ಮೇಡಮ್. ಬೆಂಗಳೂರು ಅಂದ್ರೆ ಜಾಸ್ತಿ ಪಾಪ್ಯುಲೇಷನ್ ಇದ್ದಾರೆ. ಸೊ ಎಲ್ಲರಿಗೂ ಟ್ರಾವೆಲ್ಗೆ ಬೈಕು, ಕಾರು ಎಲ್ಲ ಬೇಕಾಗುತ್ತೆ. ಆಟೋ, ರ್ಯಾಪಿಡೋ ಏನೋ ಬುಕ್ ಮಾಡ್ತಾರೆ. ಸೊ ಅವ್ರ ಯೂಸ್ಗೆ ಅಂತ ಗಾಡಿ ಜಾಸ್ತಿ ಆಗಿದೆ, ಅದಕ್ಕೆ ಪಾಪ್ಯುಲೇಷನ್ ಇಂದ ಟ್ರಾಫಿಕ್ ಜಾಸ್ತಿ ಆಗಿದೆ. ಹಾಗಾದ್ರೆ ಒಂದೊಂದ್ ಮನೆಯಲ್ಲಿ 4 ವೆಹಿಕಲ್ಗಳನ್ನ ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಅದರಿಂದನೂ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. 4 ಗಾಡಿ ಅಂದ್ರೆ ಇಟ್ಕೊಂಡಿರ್ತಾರೆ ಅವ್ರ ಯೂಸ್ಗೆ ಅಂತ. ಇವಾಗ 4 ಜನ ಇದ್ರೆ 4 ಗಾಡಿ ಇಟ್ಕೋಬೇಕಲ್ವಾ? 4 ಜನ ಈಚೆ ಹೋಗ್ತಾರೆ, 4 ಜನ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ತರ ಕಾಲೇಜ್ಗೆ ಹೋಗ್ತಾರೆ, ಬೇಕಾಗುತ್ತಲ್ಲ ಅದಕ್ಕೆ. ಬಹಳಷ್ಟು ಬೆಂಗಳೂರು ಅಂತ ಅಂದ್ರೆ ಟ್ರಾಫಿಕ್ ಅಂತಾನೆ ಎಲ್ರು ಹೇಳೋದು. ಅಯ್ಯಪ್ಪ, ಬೆಂಗಳೂರಿಗೆ ಬರಕ್ಕೆ ಬೇಜಾರು, ಯಾಕಂದ್ರೆ ಆ ಟ್ರಾಫಿಕ್ ಕಾಯಕ್ಕಾಗಲ್ಲ. ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಂದ್ರೆ ಈ ಟ್ರಾಫಿಕ್ಗೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಹೇಳಕ್ ಕೇಳಿರ್ತೀವಿ. ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂತೂ ಬೆಂಗಳೂರಲ್ಲಿ ಇದೆ. ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಅಂದ್ರೆ, ಜೊತೆಗೆ ಈ ಫ್ರೀ ಬಸ್ಗಳು ಕೂಡ ಜಾಸ್ತಿ ಆಗಿದೆ. ಈಗ ಫ್ರೀ ಬಸ್ ಆದ್ಮೇಲೆ ಒಂದಷ್ಟು ಬಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್?
ಮೇಡಮ್ ಈಗ ಫ್ರೀ ಬಸ್ ಕೊಡೋದ್ರಿಂದ ಏನು ತಪ್ಪೇನಿಲ್ಲ. ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಗೌರ್ಮೆಂಟ್ ಈ ದುಡ್ಡು ಕೊಟ್ಟು ಹೋಗೋರಿಗೆ ಮೊದಲು ಪ್ರಾಶಸ್ತ್ಯ ಕೊಡಬೇಕು. ಜೊತೆಗೆ ಅಡಿಷ್ನಲ್ ಆಗಿ ಬಸ್ಗಳ್ನು ಬಿಡಬೇಕು. ಯಾರನ್ನ ಈಗ ಅವ್ರವ್ರ ಟೈಮಿಗೆ ತುಂಬ ಟೈಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಿಗೆ ಆ ಕೆಲಸ ಮಾಡಿದ್ರೇ ಅವರಿಗೆ ಅವತ್ತಿನ ದಿನಗೂಲಿಗಳು ಬೇಕಾಗುತ್ತೆ. ಹಾಗಾಗಿ ಬಸ್ಸಿಗೆ ಆದಷ್ಟು ಸರ್ಕಾರಗಳು ಆದ್ಯತೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಲ್ಲ ಸರ್, ಬಸ್ಗಳಿಗೆ ಏನಾರು ಆದ್ಯತೆ ಕೊಟ್ವಿ ಅಂದ್ರೆ ಈ ಕಡೆ ಟ್ರಾಫಿಕ್ಗಳು ಜಾಸ್ತಿ ಆಗುತ್ತಲ್ಲ. ಟ್ರಾಫಿಕ್ ಇನ್ನು ಬಸ್ಗಳ ಸಂಖ್ಯೆ ಆಗ್ತಿದ್ದಂಗೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಓಡಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದೊಂದ್ ಮನೇಲಿ 4 ವೆಹಿಕಲ್ ಇರುತ್ತೆ. ಹೆಂಗೆ ಸರ್ ಇದನ್ನ ನಿಯಂತ್ರಣ ಮಾಡೋದು? ಈ ಬಸ್ಗಳು ಬಿಟ್ಟಾಗ ಆದಷ್ಟು ನಾವು ಓನ್ ಆಗಿರ್ತಕ್ಕಂಥ ವೆಹಿಕಲ್ಗಳ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಬಸ್ಗಳ ಮೇಲೆ ಡಿಪೆಂಡ್ ಆಗಬೇಕು. ಬಸ್ಗಳನ್ನ ಸಾರ್ವಜನಿಕ ಸೇವೆ ಸಾರಿಗೆನ ನಾವು ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ನು ಕಡಿಮೆ ಆಗುತ್ತೆ. ಜೊತೆಗೆ ಸರ್ಕಾರಿ ಸಂಸ್ಥೆಗಳು ಸಾರಿಗೆ ವಾಹನಗಳು ಹೆಚ್ಚು ಆದಾಯನೂ ಬರುತ್ತೆ. ಆ ನಿಟ್ಟಿನಲ್ಲಿ ಹೋಗ್ಬೋದಲ್ಲ, ನಾವು ಹೋಗ್ಬೋದು. ಹಾಗೆ ಓನ್ ವೆಹಿಕಲ್ಗಳನ್ನ ಆದಷ್ಟು ಕಡಿಮೆ ಮಾಡ್ಬೇಕು. ನಾವು ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ಬಳಸಬೇಕು. ಎಮರ್ಜೆನ್ಸಿ ಬೇಕಾಗುತ್ತೆ. ಓನ್ ವೆಹಿಕಲ್ ಇಲ್ದಲೆ ಇವತ್ತಿನ ವಾತಾವರಣದಲ್ಲಿ ಇರೋಕ್ಕಾಗಲ್ಲ. ಬಟ್ ಓನ್ ವೆಹಿಕಲ್ ಬೇಕು, ಬಟ್ ಅವಶ್ಯಕತೆ ಇದ್ದಾಗ ಅದನ್ನು ಬಳಸಬೇಕು ಅನ್ನೋದು ನಾವು. ನಮ್ಮ ಹತ್ರ ದುಡ್ಡಿದೆ ಅಂತಂದೇಳಿ ಎಲ್ಲಿ ಬೇಕಲ್ಲ ಸಾರ್ವಜನಿಕ ರಸ್ತೆಗಳಲ್ಲೆಲ್ಲ ನಮ್ಮ ವೆಹಿಕಲ್ಗಳನ್ನ ತಂದು ನಿಲ್ಲಿಸಿ ಪಾರ್ಕ್ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಇದರಿಂದ ಸುಮ್ಮನೆ ಸಮಸ್ಯೆ ಆಗುತ್ತೆ ವಿನಃ ಬೇರೆ ಇನ್ನೇನು ಉಪಯೋಗ ಆಗಲ್ಲ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಜೊತೆಗೆ ಫ್ರೀ ಬಸ್ ಬಂದ್ಮೇಲಂತೂ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದೊಂದ್ ಮನೇಲಿ 4 ವೆಹಿಕಲ್ ನಿಲ್ಲಿಸ್ತಾರೆ. ಈ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು, ಜೊತೆಗೆ ತಡೆಗಟ್ಟಬೇಕು ಅಂತ ಅಂದ್ರೆ ಯಾವ ರೀತಿಯಾಗಿ ಗೌರ್ಮೆಂಟ್ ರೂಲ್ಸ್ ತರಬೇಕು ಅಂತ? Madam, first of all, they have to cancel this ladies free bus. They must cancel. Otherwise, we cannot travel in the bus. 90% ladies are traveling in the free bus. For us, old people, we are not at all getting a seat at all. That's why the Congress government, the Siddaramaya government, they should cancel, must and should cancel the free bus pass for the ladies. That's why the more crowd is there. We cannot travel. How to travel? Old people, they are getting there. There is no seat at all. Every day we are standing and coming here. That is not good. Only for the vote they are giving this free bus and electricity. Everything they are giving, is it? It's not good. They have to, first they must cancel this ladies free bus pass. ಜೊತೆಗೆ ಫ್ರೀ ಬಸ್ ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಬೇರೆಯವ್ರ ಮನೆಯಲ್ಲೆಲ್ಲ ಒಂದೊಂದ್ ಮನೆಗಳಲ್ಲಿ 4 ಗಾಡಿಗಳಿರುತ್ತೆ. There are four vehicles, 2 vehicles and 2 car. The traffic is more. First of all, they have to cancel the release of the scooters and car. Why, especially in Bangalore, very difficult to move here. Very difficult, man. No, we cannot travel. Suppose we cannot cross the road also. Why? Because of the heavy traffic. How to cross the road? Very difficult. ಟ್ರಾಫಿಕ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಬಹಳ ಟ್ರಾಫಿಕ್ ಆಗ್ತಿದೆ. ಈ ಫ್ರೀ ಬಸ್ ಬಿಟ್ಮೇಲಂತೂ ಇದು ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಒಂದೊಂದ್ ಮನೇಲಿ 4 ವೆಹಿಕಲ್ ಇದಾವೆ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಸಾರಿಗೆ ಮಂತ್ರಿನ ಭೇಟಿ ಮಾಡಿ ರಮ್ಲಿಂಗ್ ನಡೆಸಿ. ಅಲ್ಲ, ಅವ್ರನ್ನ ಭೇಟಿ ಮಾಡೋದಾದ್ರೆ ಜನರು ಸಾಮಾನ್ಯರಿಗೆ ಸರ್ಕಾರ ಮಾಡೋ ಪ್ರಾಜೆಕ್ಟ್ ಅದು ನಾವು ಹೇಳಿ ಏನು ಸರ್ಕಾರ ಮಾಡಬೇಕಂದ್ರೆ ಈಗ ನಿನ್ನೆ ಮುಖ್ಯಮಂತ್ರಿಗಳು ವೆಸ್ಟ್ ಎಂಡ್ ರೋಡಲ್ಲಿ ನಮ್ಮ ವೆಸ್ಟ್ ಎಂಡಲ್ಲಿ ನಮ್ಮ ಊರು ನಮ್ಮ ರಸ್ತೆ ಅಂತ ಒಂದು ಇದು ಮಾಡಿದರು ಪ್ರೋಗ್ರಾಮ್. ಅದು ಸೇಮ್ ಇದೇ ಪ್ರಾಬ್ಲಮ್ ಗೋಸ್ಕರ ಮಾಡಿರೋದು. ಏನ್ ಹೇಳಿದ್ರು ಸರ್ ಅದರಲ್ಲಿ ಮಾಹಿತಿ ಅಂದರೆ ಈ ಜನ ದಟ್ಟಣೆ ಕಮ್ಮಿ ಮಾಡಲಿಕ್ಕೆ ನಾವು ಏನೇನು ಮಾಡಬೇಕು ಕಾರ್ಯಕ್ರಮ ಅದನ್ನು ಅವರೇ ಮಾಡ್ಬೇಕಂದ್ರೆ ಜನರದೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸರ್ಕಾರನೇ ಮಾಡಬೇಕು. ಈಗ ರೆವಿನ್ಯೂ ಈಗ ಟ್ಯಾಕ್ಸ್ ಕಟ್ಟೋದು ಜನರೇ ಅಲ್ವಾ, ಸರ್ಕಾರನೇ ಮಾಡಬೇಕು. ಕೊಟ್ಟ ಈಗ ಮೆಟ್ರೋ ಮಾಡ್ತಾ ಇದ್ದಾರೆ, ಅದೇ ರೀತಿ ಅವ್ರದ್ದೇ ಜವಾಬ್ದಾರಿ ಅವ್ರದ್ದೇ. ಇವರು ಮಾಡ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ, ಒಳ್ಳೆಯವರಿದ್ದಾರೆ, ಮಾಡ್ತಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಜೊತೆಗೆ ಫ್ರೀ ಬಸ್ ಬಿಟ್ಟಾದ್ಮೇಲೆ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ ಸರ್? ಈಗ ಒಂದೊಂದ್ ಮನೆಯಲ್ಲೂ ಕೂಡ 4 ವೆಹಿಕಲ್ ಇರುತ್ತೆ. ಇದನ್ನ ಟ್ರಾಫಿಕ್ ಕಂಟ್ರೋಲ್ ನಿಯಂತ್ರಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇದೆಲ್ಲ ಅದು ತುಂಬ ಜನ ಏನು ಮಾಡೋಕ್ಕಾಗೋದಿಲ್ಲಮ್ಮ. ಎಷ್ಟು ಹೇಳಿದ್ರು ಅವ್ರು ಮಾಡ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಏನು ಮಾಡ್ತೀರಾ? 5 ಜನ 6 ಜನ ಅದು ಇದ್ದೇ ಇರುತ್ತೆ, ಮಾಮೂಲಿ ಅದು ಇದ್ದೇ ಇರುತ್ತಮ್ಮ. ನಾವೇನು ಮಾಡೋಕ್ಕಾಗಲ್ಲಮ್ಮ. ನಾವೇನಮ್ಮ ಹೇಳೋಕ್ಕಾಯ್ತದೆ ಅವ್ರಿಗೆಲ್ಲ ಅಲ್ವಾ? ಅವ್ರ ಹತ್ರ ಏನು ಹೇಳೋಕ್ಕಲ್ಲ.
ಏನಾದರೂ ಅವ್ರು ಮಾಡ್ಬೇಕಮ್ಮ, ಅವ್ರು ಮಾಡಿದ್ರೆ ತಾನೇ ಆಗೋದು. ನಾವು ಮಾಡಿದ್ರೆ ಏನು ಪ್ರಯೋಜನ ಬರ್ತದಮ್ಮ? ಎಲ್ಲ ಜನ ಗೌರ್ಮೆಂಟೇ ಅದೆಲ್ಲ ಮಾಡಬೇಕಮ್ಮ, ಅವರೇ ಮಾಡಬೇಕಮ್ಮ. ಸರ್ ಏನಿಲ್ಲ ಸರ್, ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ, ಜೊತೆಗೆ ಫ್ರೀ ಬಸ್ ಆದ್ಮೇಲೆ ಬಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಒಂದೊಂದು ಮನೆಯಲ್ಲಿ 4 ವೆಹಿಕಲ್ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಏನ್ ಹೇಳ್ತೀರಾ? ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾನು ಕೆಲವೊಂದು ಹೇಳ್ಬೇಕಂದ್ರೆ ಸಮಸ್ಯೆಗಳಾಗ್ತದೆ. ಯಾಕಂದರೆ ಇದು ನಮ್ಮ ಕರ್ನಾಟಕದವ್ರು ನಮ್ಮಲ್ಲಿ ಇಲ್ಲ, ಜನಗಳು ಎಲ್ಲ ಹೊರಗಡೆಯಿಂದ ಬಂದ ಸ್ಟೇಟ್ನವ್ರು ತುಂಬಿಟ್ಟಿದ್ದಾರೆ. ನಮಗೇನೆ ಕೆಲವೊಂದು ಏನು ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ. ಈಗ ಅವ್ರಿಗೆಲ್ಲ ಪ್ರತಿಯೊಂದೂ ಮಾಡಿಕೊಡ್ತಾ ಇದೆ ನಮ್ಮ ಸರ್ಕಾರ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಿಗೂ ಈಗ ಏನಾಗ್ತದೆ ಗೊತ್ತಾ, ನಾವು ಆಚೆಗಡೆ ಹೋಗಂಗಾಗ್ಬಿಟ್ಟಿದೆ ನಮ್ಮ ಕರ್ನಾಟಕ ಬಿಟ್ಟು. ಹೊರಗಿನವ್ರು ಇಲ್ಲಿ ತುಂಬ ಹುಟ್ಟಿದ್ದಾರೆ. ಏನು ಮಾಡ್ತೀರಿ? ನನಗೆ ಜಸ್ಟ್ ಮೇಡಮ್ ಹತ್ರ ಅದೇ ಮಾತಾಡ್ತಾ ಇದ್ದೆ. 2 ಸೆಕೆಂಡ್ ಮಾತಾಡಿದ್ರೆ ನೀವು ಬಂದ್ರಿ, ಬಟ್ ಇದು ಸರಿ ಇಲ್ಲ ಅಂತ ಅನ್ನಿಸ್ತದೆ. ಇದು ಸರಿ ಇಲ್ಲ. ಈಗ ಅವ್ರು ಏನು ಮಾಡ್ತಾರೆ ಗೊತ್ತಾರ, ತಮ್ಮ ಬೇಳೆ ಬೇಯಿಸೋಕೆ ಇಲ್ಲಿರೋ ಜನಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಕರ್ನಾಟಕದ ಅವನು ಬೇರೆ ಸ್ಟೇಟನ್ನು ಅದು ನೋಡೋದೇ ಇಲ್ಲ. ಅವರು ಒಟ್ಟು ಕುರಿ ತುಂಬಿದ್ರೆ ತುಂಬ್ತಾ ಇದ್ದಾರೆ ನಮ್ಮ ಕರ್ನಾಟಕ. ತಪ್ಪು ಅಂತ ನಾನು ಹೇಳ್ತೀನಿ. ನಮಗೆ ಇಲ್ಲಿ ಜಾಸ್ತಿ ಹಾನಮ್ಮ, ನಾನು ಇರೋದು ಮುಖ್ಯವಾದ ಜಸ್ಟ್ ಅದನ್ನೇ ಮಾತಾಡಿದೆ, ನೀವು ಬಂದ್ರಿ. ಈ ಏನು ವೆಹಿಕಲ್ಸ್ಗಳು ಬಿಡುಗಡೆ ಆಗ್ತದೆ ನೋಡಿ, ಅದು ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು ನಂಬರ್ 1. ಆಮೇಲೆ ಇದೇನು ಗೌರ್ಮೆಂಟ್ ಬಿಟ್ಟಿದ್ರೆ ನೋಡಿ ಬಸ್ಗಳು, ಇದಕ್ಕೆ ನಾವು ಅಡಾಪ್ಟ್ ಆಗಬೇಕು. ಇದು ಮುಖ್ಯ ಅದು, ಯಾಕಂದ್ರೆ ನಮ್ಮ ವಸ್ತು ಇದು ಅಲ್ವಾ. ಆದಷ್ಟು ವೆಹಿಕಲ್ ಕಡಿಮೆ ಆಗಬೇಕಂತ ನನಗೆ ಅನಿಸ್ತದೆ. ಯಾಕಂದರೆ ನಾನು ದಿನ ಬೆಳಗ್ಗೆ ನೋಡ್ತೀನಿ, ರೋಡಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತದೆ ನಮಗೆ ಅಲ್ವಾ. ಸಡನ್ಲಿ ಬಂದುಬಿಡ್ತಾರೆ, ಹೊಡೆದು ಬಿಡ್ತಾರೆ. ಆಮೇಲೆ ಅದು ನೋಡೋಲ್ಲ, ನಮ್ಮನ್ನು ತಿರುಗಿ ನೋಡೋಲ್ಲ. ಕೆಲವು ಜನ ಮಾನವೀಯತೆ ಕೊಡ್ತಾರೆ, ಕೆಲವು ಜನ ನೋಡೋಲ್ಲ. ಆ್ಯಕ್ಚುಲಿ ಮೇನ್ ಏನಂತಂದರೆ ವೆಹಿಕಲ್ ಸ್ಟಾಪ್ ಮಾಡಬೇಕು. ಜಾಸ್ತಿ ವೆಹಿಕಲ್ ಬಿಡುಗಡೆ ಆಗಬಾರ್ದು ನಂಗೆ ತಿಳಿದ ಮಟ್ಟಿಗೆ. ಇರಲಿ, ನಮ್ಮ ಹಾಸಿಗೆದಷ್ಟು ಕಾಲು ಚಾಚಬೇಕು. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಹೆಂಗಿತ್ತು ಗೊತ್ತಾರೆ ಸ್ಟಾರ್ಟಿಂಗ್ನಲ್ಲಿ. ನಾನು ಬಂದಾಗೆ ಇವಾಗ ತುಂಬ ವ್ಯತ್ಯಾಸ ಇದೆ. ಅದು ಆಗಬಾರ್ದಂಗೆ. ಫಸ್ಟ್ ಪಾಪ್ಯುಲರ್ ಜನ ಕಡಿಮೆ ಆಗಬೇಕಿದೆ, ಜನಸಂಖ್ಯೆ ಕಡಿಮೆ ಮಾಡಿ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ. ಮುಂದೆ ಅದು ಭಗವಂತನ ಇಚ್ಛೆ. ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ಇಲ್ಲ, ಅವ್ರು ಹೇಳೋದೇ ನಾನು ಹೇಳೋದು. ಹೊರ ರಾಜ್ಯದವರು ತುಂಬ ಜನ ಬರ್ತಾ ಇದ್ದಾರೆ, ಅದರಿಂದ ಊರು ಬೆಳೀತಾ ಇದೆ. ಈ ಕಡೆ ಒಂದು ಕಡೆ ನಾವು ಅವ್ರು ಮಾಡಿದ್ರು ಇನ್ನೊಂದು ಕಡೆ ರಿಪೇರಿಗೆ ಬರ್ತಾನೆ ಇದೆ. ಅದು ಅವರು ಏನೂ ಮಾಡೋಕ್ಕಾಗೋದಿಲ್ಲ. ವೆಹಿಕಲ್ಗಳಂತೂ ಹೆಚ್ಚಾಗ್ತಾನೆ ಇದೆ, ಎಲ್ಲಿ ನೋಡಿದ್ರು ಇದ್ದೇ ಇದೆ. ಸರ್, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ತುಂಬಾ ಆಗ್ತಾ ಇದೆ. ಸೊ ಈ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಗೌರ್ಮೆಂಟ್ ತರಬೇಕು? ಹೌದೌದು, ಆ ವೆಹಿಕಲ್ಸ್ ತಡೆಯೋಣ ಆಗಕ್ಕೆ ಬೇಕು ಇಲ್ಲ ಅಂತಲ್ಲ. ಟ್ರಾಫಿಕ್ ಕಡಿಮೆ ಮಾಡೋಕ್ಕೆ ಅದೇ ಫ್ಲೋರ್ಗಳು ಜಾಸ್ತಿ ಮಾಡಬೇಕು. ಬಸ್ಗಳು ಕಮ್ಮಿ ಅಲ್ಲ, ಇವನ್ನ ಜಾಸ್ತಿ ಮಾಡಬೇಕು, ಫ್ಲೈಓವರ್ಗಳು ಜಾಸ್ತಿ ಮಾಡಬೇಕು. ಹೌದೌದು, ಮೆಟ್ರೋಗಳು ಆಗೋದ್ರಿಂದ ಒಳ್ಳೇದೇ, ಕಂಟ್ರೋಲ್ ಆಗುತ್ತೆ ಒಂದು ಸ್ವಲ್ಪ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಂದಷ್ಟು ಜನನ ಮಾತಾಡಿಸ್ತಾ ಹೋದೆ. ಅವ್ರು ಹೇಳ್ತಾ ಇರುವಂಥದ್ದು ಏನಂದ್ರೆ, ಮೇಡಮ್ ಈಗ ಸಿದ್ದರಾಮಯ್ಯನವರು ಫ್ರೀ ಬಸ್ನ ಬಿಟ್ಬಿಟ್ರು. ಫ್ರೀ ಬಸ್ ಬಿಟ್ಟ ಮೇಲೆ ಹೆಣ್ಮಕ್ಳು ಬಸ್ಸಲ್ಲಿ ಅಡ್ಡಾಡೋದು ಜಾಸ್ತಿ ಆಯಿತು. ಜೊತೆಗೆ ಬಸ್ಸಲ್ಲಿ ಅಡ್ಡಾಡುವಂತಹ ನಿಟ್ಟಿನಲ್ಲಿ ಬಸ್ಗಳನ್ನು ಕೂಡ ಜಾಸ್ತಿ ಬಿಡಬೇಕಾಗಿತ್ತು. ಬಹಳಷ್ಟು ಬಸ್ಗಳ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಇದು ಕೂಡ ಮೇಜರ್ ರೀಸನ್ ಅಂತ ಹೇಳಿದ್ರು. ಇನ್ನೂ ಕೆಲವರು ಹೇಳ್ತಾ ಇರೋದು, ಬೇರೆ ರಾಜ್ಯದಿಂದ ಕೂಡ ಬಂದು ಇಲ್ಲಿ ನೆಲೆಸಿರ್ತಾರೆ, ಅವರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಕೂಡ ಬಂದು ನೆಲೆಸಿರೋ ಕಾರಣಕ್ಕೆ ಅದು ಕೂಡ ಒಂದಷ್ಟು ಟ್ರಾಫಿಕ್ಕಿಗೆ ಕಾರಣ ಆಗುತ್ತೆ. ಇನ್ನೂ ಕೆಲವರು ಹೇಳ್ತಾ ಇರುವಂಥದ್ದು, ಮೇಡಮ್ ಒಂದೊಂದು ಮನೆಯಲ್ಲಿ 4 ಗಾಡಿಗಳು ಕೂಡ ಇಡ್ತಾರೆ. ಯಾಕೆ? ಅವಶ್ಯಕತೆ ಇದ್ದಾಗ ಮಾತ್ರ ಮೇ ಬಿ ಅಂದ್ರೆ ಹೆಚ್ಚಾಗಿ ನಾವು ಈ ಒಂದು ಗೌರ್ಮೆಂಟ್ ಏನು ಬಸ್ಗಳನ್ನ ಬಿಟ್ಟಿದೆ ಅದನ್ನೇ ನಾವು ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಅದ್ರ ಬದಲಾಗಿ ಈಗ ಬಹಳಷ್ಟು ಅಂದ್ರೆ ಒಂದೊಂದು ಮನೆಯಲ್ಲಿ 4 ಗಾಡಿಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಖಂಡಿತ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು. ಇದನ್ನ ನಾವ್ಯಾರು ಜನಸಾಮಾನ್ಯರು ಏನೇ ರೂಲ್ಸ್ಗಳು ತಂದ್ರು ಅದೆಲ್ಲವೂ ಕೂಡ ವೇಸ್ಟು. ಇದನ್ನ ಸರ್ಕಾರನೇ ನಿಯಂತ್ರಣ ಮಾಡಬೇಕು. RTOದರಾಗಿರ್ಬೋದು, ಅವರು ಈಗ ಸಾರಿಗೆ ಸಚಿವರಾಗಿರ್ಬೋದು, ಅವರು ಒಂದಷ್ಟು ಇದನ್ನ ಕಡೆ ಗಮನ ವಹಿಸಬೇಕು. ಟ್ರಾಫಿಕ್ ನಿಯಂತ್ರಣಕ್ಕೆ ಯಾವೆಲ್ಲ ಒಂದು ಫೆಸಿಲಿಟೀಸ್ನ ಕೊಡಬೇಕು, ಜೊತೆಗೆ ಮೆಟ್ರೋಗಳನ್ನು ಜಾಸ್ತಿ ಮಾಡಬೇಕು. ಈಗೆಲ್ಲ ಒಂದಷ್ಟು ಕಡೆ ಮೆಟ್ರೋಗಳು ಮಾಡ್ತಾ ಇದ್ದಾರೆ, ಆದರೂ ಕೂಡ ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಏರಿಯಾಗಳಲ್ಲಿ ಮೆಟ್ರೋಗಳು ಕೂಡ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಟ್ರಾಫಿಕ್ ಅನ್ನುವಂಥದ್ದನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.